ಮಂಜುನಾಥ್ ಗೌಡ ಅಂತ ಸರ್. ಈಗ ರಾಜ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್. 2 ವರ್ಷದಲ್ಲಿ ಇವರು ಏನಾದ್ರು ಕೆಲಸ ಮಾಡ್ಬೋದಾ, ಅಥವಾ ಅವ್ರಿಗಿಂತ ಏನಾದ್ರು ಮೇಲಾಗಿ ಮಾಡ್ಬೋದಾ, ಅಥವಾ ಕೀಳಾಗಿ ಮಾಡ್ಬೋದಾ ಹೊಸ ಮುಖ್ಯಮಂತ್ರಿ ಬಗ್ಗೆ? ಸರ್, ಈಗ ಏನೀಗ 3 ವರ್ಷದಿಂದ ನಾವು ಅಧಿಕಾರವನ್ನು ಕಾಂಗ್ರೆಸ್ ಆಡಳಿತವನ್ನು ನಾವು ನೋಡ್ಕೊಂಡು ಬಂದಿದ್ವಿ. ಈಗ ಇವರು ಗ್ಯಾರಂಟಿಗಳು ಅಂತ ಹೇಳಿಬಿಟ್ಟು ಯಾವುದೋ ಒಂದು ಕೆಲವು ಗ್ಯಾರಂಟಿಗಳನ್ನ ಇಟ್ಕೊಂಡು ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ಕೊಡ್ದೇನೆ ಬರೀ ಗ್ಯಾರಂಟಿಗಳು ಅಂದ್ಕೊಂಡು 3 ವರ್ಷ ಕಳೆದಿದ್ದಾಗಿರ್ತದೆ. ಅದರಲ್ಲಿ 1.5 ವರ್ಷ ಬರೀ ಅಧಿಕಾರ ಹಸ್ತಾಂತರದ ಬಗ್ಗೆನೇ ಇವತ್ತು ಕಾರ್ಯಕರ್ತರ ಮತ್ತು ರಾಜ್ಯದ ಜನಗಳ ಗಮನವನ್ನು ಬೇರೆಡೆ ಸೆಳೆಯೋಕ್ಕೆ ಒಂದೇ ಒಂದು ಉದ್ದೇಶದಿಂದ ಅಧಿಕಾರ ಹಸ್ತಾಂತರ ಪ್ರಶ್ನೆನೇ ಇಟ್ಕೊಂಡು ಇವತ್ತು ನಮ್ಮ ಮೀಡಿಯಾಗಳಾಗಿರ್ಬೋದು ಮತ್ತು ನಮ್ಮ ಸರ್ಕಾರದ ವ್ಯಕ್ತಿಗಳಾಗಿರ್ಬೋದು ಅಂತದ್ದು 1.5 ವರ್ಷ ಬರೀ ಅದರಲ್ಲೇ ಕಳಿತು. ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಈಗ ನಿಮಗೆ ಗೊತ್ತಿರ್ಬೋದಂತೂ ಲಾಸ್ಟ್ ವೀಕಲ್ಲಿ ಬೆಂಗಳೂರಲ್ಲಿ 1 ದಿನ ಮಳೆ ಬಂದಿದ್ದಕ್ಕೇನೆ ಆ ಬೆಂಗಳೂರು ಯಾವ ಪರಿಸ್ಥಿತಿಗೆ ಹೋಗಿತ್ತು ಅನ್ನೋಂಥದ್ದು ಕೂಡ ನಾವು ನೋಡಿರ್ತಕ್ಕಂಥ ವಿಚಾರ. ಕನಿಷ್ಠ ಪಕ್ಷ ಆ ಬೆಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಏನು ಗುಣಿಗಳು ಬಿದ್ದಿತ್ತು ಆ ಗುಣಿಗಳು ಮುಚ್ಚೋಕ್ಕೂ ಕೂಡ ಇವ್ರ ಕೈಯಲ್ಲಿ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇರ್ತಿದ್ವಿ. ಮತ್ತೆ ರಾಜಕಾಲುವೆಗಳು ಎಲ್ಲಾನು ಮುಚ್ಚೋಗಿ ಇವತ್ತು ಮನೆಗಳು ಮತ್ತು ಬಡಾವಣೆಗಳ ಒಳಗಡೆ ನೀರನ್ನ ನುಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಅಧಿಕಾರ ಹಸ್ತಾಂತರ ಆಗಿದೆ. ಅಧಿಕಾರ ಹಸ್ತಾಂತರ ಆದಾಗ ಈಗ ಆಲ್ರೆಡಿ ಈಗ ನೀವು ನೋಡಿದ್ರಿ ಖಾತೆಗಳು ತೆಗೆದು ಇವಾಗ ಆಲ್ರೆಡಿ ರಾಜೀನಾಮೆಯಿಂದ ಹಿಡಿದು ಸಂಧಾನಗಳಿಂದ ಹಿಡಿದು ಮತ್ತೆ ಬೇರೆ ಬೇರೆ ನೀವು ಆಯಾಮಗಳನ್ನ ತಗೊಳ್ತಕ್ಕಂಥದ್ದು ನಾವು ನೋಡಿದ್ವಿ. ಇನ್ನು 2ನೇ ಹಂತದ ಪೋರ್ಟ್ಫೋಲಿಯೋನು ಕೂಡ ಈಗ ಮತ್ತೆ ಇನ್ನೇನು ಮಾಡೋರಿದ್ದಾರೆ. 1ನೇ ಹಂತದಲ್ಲಿ ಸಾಕಷ್ಟು ಸರ್ಕಸ್ ಅನ್ನು ಮಾಡಾಯ್ತು. ಈಗ 2ನೇ ಹಂತದ ಪೋರ್ಟ್ಫೋಲಿಯೋದಲ್ಲಿ ಯಾವ ಇದು ಹಂತಕ್ಕೆ ಹೋಗ್ತದೆ ಅನ್ನೋಂಥದ್ದು ಕೂಡ ನಾವು ಊಹೆನೂ ಮಾಡಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಯಾಕಂದ್ರೆ ಆಕಾಂಕ್ಷಿಗಳು ಇವತ್ತು 135-136 ಜನ MLA ಗಳಿರುವಂಥ ಸಂದರ್ಭದಲ್ಲಿ ಆಕಾಂಕ್ಷಿಗಳು ಯಥೇಚ್ಛವಾಗಿ ನಾನು ಕೂಡ ಮಂತ್ರಿ ಆಗಬೇಕು ಅನ್ನೋಂಥ ಒಂದು ದಾಟಿಯಲ್ಲಿ ಇವತ್ತೆಲ್ಲರೂ ಕೂಡ ಇದ್ದಾರೆ. ಹಂಗಾಗಿ ಇದನ್ನ ಹೇಗೆ ನಿಭಾಯಿಸ್ತಾರೆ ಈಗಿನ ಹೊಸ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಅನ್ನೋಂಥದ್ದು ಕೂಡ ಎಲ್ಲರೂ ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಹಂಗಾಗಿ ಇವತ್ತು ಅಧಿಕಾರ ಏನ್ ಬಂದಿದೆಯೋ ಅದು ಅಭಿವೃದ್ಧಿ ಕೆಲಸಗಳಿಗಿಂತ ಮುಖ್ಯವಾಗಿ ಇವರ ಒಳಜಗಳ ಮತ್ತೆ ಇವರ ಏನು ಸರ್ಕಸ್ ಏನಿದೆಯೋ ಈ ಸರ್ಕಸ್ ಅನ್ನ ಅಂತ್ಯ ಮಾಡೋದ್ರಲ್ಲೇ ಇವರ ಕಾಲಾವಧಿ ಕಳೀತದೆ. ಆ ಕಾಲಾವಧಿ ಏನು 24 ತಿಂಗಳಿದೆಯೋ ಆ 24 ತಿಂಗಳು ಕೂಡ ಮುಗಿಯುವಂತ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಬೇಕಾದ್ರೆ 10 ತಿಂಗಳಿಗೋ ಇಲ್ಲ 12 ತಿಂಗಳಿಗೋ 13 ತಿಂಗಳಿಗೋ ಈಗ ಸರ್ಕಾರ ಬೀಳುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಮುಂದೆ ಜನ ತೀರ್ಮಾನ ಮಾಡ್ತಾರೆ. ಇದು ಯಾವುದೇ ಗ್ಯಾರಂಟಿಗಳು ಈ ರಾಜ್ಯದಲ್ಲಿ ವರ್ಕೌಟ್ ಆಗೋದಿಲ್ಲ. ಈ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ಕೊಟ್ಟು ಅಭಿವೃದ್ಧಿ ಕೆಲಸಗಳು ಯಾರು ಮಾಡ್ತಾರೋ ಅವರಿಗೆ ಮುಂದಿನ ದಿನಗಳಲ್ಲಿ ನಾವು ಬಹುಮತವನ್ನು ಕೊಟ್ಟು ಮತ್ತೆ ಆ ಸರ್ಕಾರಗಳನ್ನು ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನೋಂಥ ತೀರ್ಮಾನವನ್ನ ರಾಜ್ಯದ ಜನತೆ ಇವತ್ತು ಈಗಾಗಲೇ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಇವರು ಏನೇ ಸರ್ಕಸ್ ಮಾಡಿದ್ರು ಕೂಡ ಮುಂದಿನ ದಿನಗಳಲ್ಲಿ ಇವರು ಅಧಿಕಾರಕ್ಕೆ ಬರೋದಿಲ್ಲ. ಈಗಾಗಲೇ ಈ ಖಾತೆಯ ವಿಚಾರ ಬಂದಾಗ ಬೆಂಗಳೂರಲ್ಲಿ ಸಾಕಷ್ಟು ಜನ ಎ ಖಾತೆಯಿಂದ ಬಿ ಖಾತೆಯಿಂದ ಎ ಖಾತೆ ಅನ್ನುವಂಥ ಒಂದು ಸರ್ಕಸ್ ಏನ್ ಮಾಡ್ತಾ ಇದ್ದಾರೋ ಅದನ್ನ 5% ಏನಿತ್ತು ಅದನ್ನ ಕಟ್ಟಿಕ್ಕೆ ಆಗದೆ ಇರೋಂಥ ಪರಿಸ್ಥಿತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಸೈಟ್ಗಳ ಬೆಲೆ ಇರುವಂತ ಸಂದರ್ಭದಲ್ಲಿ 5% ನೀವು ಖಾತೆಗೆ ಟ್ಯಾಕ್ಸ್ ಅನ್ನು ಕಟ್ಟಬೇಕು ಅಂತ ತೀರ್ಮಾನ ಮಾಡಿದಾಗ ಒಬ್ಬೊಬ್ಬ ಸೈಟ್ ಓನರ್ಸ್ ಕೂಡ 10 ಲಕ್ಷ 15 ಲಕ್ಷ ರೂಪಾಯಿ ಟ್ಯಾಕ್ಸ್ ಅನ್ನು ಕಟ್ಟುವಂತ ಸಂದರ್ಭ ಬಂದಾಗ ಈ ಕೈಲಾಗದೆ ಕೂತ್ಕೊಂಡಿರೋ ಸಂದರ್ಭ ಕೂಡ ನಾವು ನೋಡಿದ್ವಿ. ಅದೇ ರೀತಿಯಾಗಿ ಏನು ರೆವಿನ್ಯೂ ಲೇಔಟ್ಸ್ ಅನಧಿಕೃತ ಬಡಾವಣೆಗಳು ಮಾಡಲಿಕ್ಕೆ ಕೂಡ ಇವರೇ ಎಲ್ಲ ಪರ್ಮಿಷನ್ ಕೊಟ್ಟು ಅವಾಗ ಸುಮ್ಮನೆ ಕೈ ಕಟ್ಕೊಳ್ತು. ಇವತ್ತು ರೆವಿನ್ಯೂ ಬಡಾವಣೆಗಳಲ್ಲಿ ಸ್ತ್ರೀ ಸಾಮಾನ್ಯರು ಬಡ ಸಾಮಾನ್ಯರು ಇವತ್ತು ಅಲ್ಲಿ ಕೈ ಕಟ್ಕೊಂತ ಸೈಟ್ಗಳು ಸಿಗ್ತಾವಂತ ಸೈಟ್ಗಳು ತಗೊಂಡ್ಬಿಟ್ಟು ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ. ಕೆಲವರು ಸೈಟ್ಗಳು ಖಾಲಿ ಬಿಟ್ಕೊಂಡಿದ್ದಾರೆ. ಅವರಿಗೆ ನಾವು ಅಧಿಕೃತವಾಗಿ ನಿಮಗೆ ಒಂದು ಈ ಖಾತೆ ಕೊಡ್ತೀವಿ ಅನ್ನೋಂಥದ್ದನ್ನ ಸುಮಾರು 1.5 ವರ್ಷದಿಂದ ಹೇಳ್ತಾ ಇದ್ದಾರೆ. ರಿಜಿಸ್ಟ್ರೇಷನ್ಸ್ ಕೂಡ ಸ್ಟಾಪ್ ಮಾಡಿದ್ದಾರೆ. ಹಂಗಾಗಿ ಅಲ್ಲಿ ಬಡವರು ಇವತ್ತು ಸೈಟ್ಗಳು ತಗೊಂಡು ಮನೇಲಿ ಕಟ್ಕೊಂಡಿರ್ತಕ್ಕಂಥವ್ರು ಸ್ಥಿತಿ ಕೂಡ ಡೋಲಾಯಮಾನವಾಗಿದೆ. ಇದನ್ನ ಅವರು ಒಂದು ಕ್ಲಿಯರ್ ಆಗಿ ಒಂದು ಡಿಸಿಷನ್ ತಗೊಳ್ಳೋಕೆ ಕೂಡ ಅವ್ರ ಕೈಲಿ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಸಾಮಾನ್ಯ ಜನರ ವಿಚಾರಗಳನ್ನ ಇವರು ಪೂರೈಕೆ ಮಾಡಿದಿರಾ ಮಾತೆತ್ತಿದ್ರೆ ನಾನು ಇನ್ನೊಂದು 6ನೇ ಗ್ಯಾರಂಟಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ 6ನೇ ಗ್ಯಾರಂಟಿ ಕೂಡ 5 ಗ್ಯಾರಂಟಿಗಳಲ್ಲಿ ಮಾಡಿ ಆಯ್ತು. ಈಗ 6ನೇ ಗ್ಯಾರಂಟಿ ಕೂಡ ಕೊಡ್ತಾ ಇದೀವಿ ಅನ್ನೋಂತ ಬರೀ ಹಸಿ ಸುಳ್ಳುಗಳನ್ನು ಹೇಳ್ಕೊಂಡು ಯಾವುದೂ ಕೂಡ ಕಾರ್ಯರೂಪಕ್ಕೆ ತರದೇನೆ ಇವತ್ತು 3 ವರ್ಷ ಕಳೆದಾಗಿದೆ. ಇನ್ನು 2 ವರ್ಷನೂ ಕೂಡ ಅದೇ ಪರಿಸ್ಥಿತಿ ಆಗ್ತದೆ. ಈ 5 ವರ್ಷ ಅವಧಿಯಲ್ಲಿ ಜನಗಳಿಗೆ ಮತ್ತೆ ಶ್ರೀಸಾಮಾನ್ಯರಿಗೆ ಯಾವುದೇ ರೀತಿಯಾದಂತ ಅಭಿವೃದ್ಧಿ ಕೆಲಸಗಳಿಗೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ತಪ್ಪಾಗ್ತದೆ. ಈ
ಏನು ನಮಗೆ ಹಣೆ ಬರ ನಾವು ತಂದ್ಬಿಟ್ಟಿದ್ದೀವಿ, ನಾವೇ ತಂದಿರ್ತಕ್ಕಂಥ ಸರ್ಕಾರ, ನಾವೇ ಓಟ್ ಹಾಕಿ ಗೆಲ್ಸ್ಕೊಂಡಿರ್ತಕ್ಕಂಥ ಸರ್ಕಾರ. ಹಂಗಾಗಿ ನಾವೇ ಅನುಭವಿಸ್ಬೇಕಾಗ್ತದೆ. ಈಗ ಏನು ರಾಜ್ಯದ ಜನರು ಈ 2 ವರ್ಷ ಅನುಭವಿಸ್ಬೇಕಾಗ್ತದೆ. 2 ವರ್ಷ ಆದಮೇಲೆ ನಾವು ಯಾರು ಸೂಕ್ತವಾದಂಥ ಸರ್ಕಾರವನ್ನು ನಾವು ತರ್ತೀವಿ. ಆ ಸರ್ಕಾರದ ಮುಖಾಂತರ ನಾವು ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ನಾವು ಅಂಥ ಸರ್ಕಾರವನ್ನು ನಾವು ಆಯ್ಕೆ ಮಾಡಲಿಕ್ಕೆ ನಾವು ಇವಾಗಲಿಂದ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಇದನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.